ಹಾಯ್ ಎಲ್ಲರೂ, ಹೇಗಿದ್ದೀರಾ? ಇವತ್ತು ಪಾಲಕ್ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ? ತುಂಬ ಟೇಸ್ಟಿಯಾಗಿರೋಂಥ ಸೊಪ್ಪು ಸಾರು. ಮೊದಲಿಗೆ ನಾನು ಒಂದು ಕಟ್ಟು ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೇನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಟೊಮೆಟೊ, ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೊಳೆದಿಟ್ಕೊಂಡಿರೋಂಥ ಬೇಳೆ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋಂಥ ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದಕ್ಕೇ ಇವಾಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ನೀಟಾಗಿ ತೊಳೆದು ಆಲ್ರೆಡಿ ನಾನು ನೀರು ಡ್ರೈನ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೇ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಆಮೇಲೆ ನೀವು ನೋಡಿ, ಟೇಸ್ಟ್ ನೋಡಿನೂ ಆಮೇಲೆ ಮತ್ತೆ ನೀವು ಬೇಕಿದ್ದರೆ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಕೊಂಚ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಕೊಂಚ ನೀರು ಹಾಕಿ ಇವಾಗ ಇದನ್ನು ಒಂದು 3 ವಿಸಿಲ್ಗೆ ಆಗೋಷ್ಟು ನಾನು ಕೂಗಿಸ್ಕೊಬೇಕು. ಕುಕ್ಕರ್ ಮೇಲೆ ಡಿಪೆಂಡು. ನಿಮ್ಮದು ಹೊಸ ಕುಕ್ಕರ್ ಆದರೆ 1-2 ವಿಸಿಲ್ಗೆ, 1-3 ವಿಸಿಲ್ಗೆ ಆಗೋಗುತ್ತೆ. ಹಳೆ ಕುಕ್ಕರ್ ಆದರೆ ಸ್ವಲ್ಪ ಕೂಗಿಸ್ಬೇಕಾಗುತ್ತೆ. ಇವಾಗ ನೋಡಿ, ಇದು 2-3 ವಿಸಿಲ್ ಆಗಿ ರೆಡಿಯಾಗಿದೆ. ಇವಾಗ ನೀರನ್ನೆಲ್ಲ ಸೋದಿಸ್ಕೊಂಡ್ಬಿಡೋಣ. ಸೋದಿಸ್ಕೊಂಡು ಇವಾಗ ಮಸಿಬೇಕು. ಎಷ್ಟು ನುಣ್ಣಗೆ ಮಸಿದ್ರೆ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ಕ್ಲೀನಾಗಿ ಟೊಮೆಟೊ ಸೊಪ್ಪು ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರ ಮಾಡಬೇಕು. ಮಸಿಗುತ್ತಿಯಲ್ಲಿ ಎತ್ತಿ ಅದರಲ್ಲೂ ಮಾಡ್ಬೋದು, ಇಲ್ಲ ಸ್ಮ್ಯಾಶರಲ್ಲಿ ಮಾಡ್ಬೋದು. ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇವಾಗ ಇದಕ್ಕೇ ಒಂಚೂರು ಆವಾಗೆ ಸೋದಿಸಿಟ್ಕೊಂಡಿರೋ ಅಂಥ ನೀರು ಹಾಕಿ ಅದನ್ನು ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೇ 1 ಸ್ಪೂನು ಅಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು. ಸಾಂಬಾರು ಪುಡಿ ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದಾದಮೇಲೆ ಮತ್ತೆ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ, ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಫಸ್ಟು ಒಗ್ಗರಣೆಗೆ ಏನೆಲ್ಲ ಎತ್ಕೊಂಡಿದ್ದೀನಿ ಅಂದರೆ ನಾನು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವಾಗ ಅದೇ ಪಾತ್ರೆಯಲ್ಲೇ ಸೇಮ್ ನಾನಂತೂ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನಬೇಕು. ಅದಾದಮೇಲೆ ಹಾಕ್ಕೋಬೇಕು, ಇಲ್ಲಾಂದರೆ ಸಾಸಿವೆ ಕಹಿ ಬರುತ್ತೆ ನಿಮಗೆ. ಇವಾಗ ಇದು ಅಂದಿದೆ. ಇವಾಗ ನಾನು ಇದಕ್ಕೆ ಈರುಳ್ಳಿನೂ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಬೆಂದಿರೋ ಅಂಥ ಸಾಂಬಾರನ್ನ ಎತ್ತಿ ನಾವು ಇದಕ್ಕೆ ಹಾಕ್ಕೊಂಬಿಟ್ರೆ ಸೊಪ್ಪು ಸಾರು ರೆಡಿ ಆಗೋಗುತ್ತೆ. ಬಿಸಿ ಬಿಸಿಯಾಗಿ ತಿನ್ಬೋದು. ನೋಡಿ, ಈ ಥರ ಬರಬೇಕು, ಅವಾಗೆ ಚೆನ್ನಾಗಿರೋದು. ಓಕೆನಾ? ಇದನ್ನು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಇವಾಗ ಸಾಕು, ಸಾಂಬಾರು ರೆಡಿ ಆಗೋಗುತ್ತೆ. ಸೊಪ್ಪು ಸಾರು ಟೇಸ್ಟಿಯಾಗಿರೋಂಥ ಸಾಂಬಾರು ರೆಡಿ ಆಗುತ್ತೆ.